ಬಹುಶಃ ಇಂಥ ಜೋಶನ್ನ ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ ಯಾವತ್ತೂ ಕೂಡ ಕಂಡಿರಲಿಲ್ಲ ಅನ್ಸುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ ಬಳಿ ನಮ್ಮ RCB ತಂಡ ಬರುತ್ತೆ. ಅವ್ರನ್ನ ಸ್ವಾಗತ ಮಾಡೋದಕ್ಕೆ ಮತ್ತು ಫೆಲಿಸಿಟೇಟ್ ಮಾಡೋದಕ್ಕೆ ಬೇಕಂತ ಎಲ್ಲ ಸಿದ್ಧತೆಗಳಾಗಿದ್ದಾವೆ. ಗ್ರ್ಯಾಂಡ್ ಸ್ಟೆಪ್ ನಲ್ಲಿ ಚಾಂಪಿಯನ್ಸ್ ಅನ್ನುವಂತ ಬೃಹದಾಕಾರದ LED ಗಳನ್ನ ಅಳವಡಿಸಲಾಗ್ತಾ ಇದೆ. ಸುಮಾರು 25ಕ್ಕೂ ಹೆಚ್ಚು ಮಂದಿ RCB ತಂಡದ ಆಟಗಾರರು ಯಾರೆಲ್ಲ ಈ ಒಂದು ಟ್ರೋಫಿಯನ್ನ ಗೆಲ್ಲೋದಕ್ಕೆ ತಮ್ಮ ಶ್ರಮವನ್ನು ಹಾಕಿದ್ರು ಅವ್ರನ್ನ ಸನ್ಮಾನಿಸುವಂತಹ ಸರ್ಕಾರದ ಕಡೆಯಿಂದ ಅವರನ್ನ ಗೌರವಿಸುವಂತ ಕೆಲಸ ಆಗುತ್ತೆ. ಅದಾದ ಬಳಿಕ RCB ಕಡೆಯಿಂದ ಒಬ್ರು ಕರ್ನಾಟಕಕ್ಕೆ ಮತ್ತು ಸರ್ಕಾರಕ್ಕೆ ಮತ್ತು ಕರ್ನಾಟಕದ ಜನತೆಗೆ ಬೆಂಗಳೂರಿನ ಜನರಿಗೆ ಅಭಿನಂದನೆ ಸಲ್ಲಿಸುವಂತ ಕೆಲಸವನ್ನ ಮಾಡ್ತಾರೆ. ಅದಕ್ಕಿಂತ ಪ್ರಮುಖ ಸ್ಟೇಜ್ ಒಂದು ಕಡೆ ಆದ್ರೆ ಸ್ಟೇಜ್ ನ ಎದುರು ಭಾಗದಲ್ಲಿ ಹೈಕೋರ್ಟ್ ಮತ್ತು ವಿಧಾನಸೌಧ ಮುಂಭಾಗದಲ್ಲಿ ಏನ್ ರಸ್ತೆ ಇದೆ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಎಲ್ಲ RCB ಫ್ಯಾನ್ಸ್ ಜಮಾಯಿಸಿರುವಂತದ್ದು. ತಮ್ಮ ತಮ್ಮ ಅಭಿಮಾನಿಗಳು ನೋಡೋದಕ್ಕೆ, ತಮ್ಮ ಒಂದು ಕ್ರಿಕೆಟಿಗರನ್ನ ನೋಡೋದಕ್ಕೆ, ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜಮಾಯಿಸಿ ಬಿಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಇನ್ನೂ ಕೂಡ ಪೊಲೀಸರು ವಾಹನಗಳನ್ನ ನಿರ್ಬಂಧಿಸಿಲ್ಲ. ಅಲ್ಲಿ ಹೋಗೋದಕ್ಕೆ ಅಂತ ಹೇಳಿ ವಾಹನಗಳಿಗೆ ಒಂದ್ ಲೈನ್ ಅನ್ನ ಬಿಟ್ಟಿದ್ದಾರೆ. ಆ ಎಲ್ಲ ವಾಹನಗಳು ಕೂಡ ಹೆಜ್ಜೆ ಹೆಜ್ಜೆ ನಿಧಾನಕ್ಕೆ ಬಂಪರ್ ಟು ಬಂಪರ್ ಮೂವ್ ಆಗ್ಬೇಕು, ಆ ರೀತಿಯ ಪರಿಸ್ಥಿತಿ ಇದೆ. ಇನ್ನು ಸುಮಾರು 1 ತಾಸಿಗೂ ಇಲ್ಲಿ ಬರೋದಕ್ಕಿಂತ ಮುಂಚಿತವಾಗಿಯೇ ಇಲ್ಲಿ ಎಲ್ಲ ಅಭಿಮಾನಿಗಳು ಜಮಾಯಿಸಿರುವಂತದ್ದು ನಾವೀಗ ಗಮನಿಸಬಹುದು. ವಿಧಾನಸೌಧದ ಕಾಂಪೌಂಡ್ ಅನ್ನು ಕೂಡ ಎಗರಿ ಒಳಬರೋದಕ್ಕೆ ಒಂದಷ್ಟು ಜನ ಅಭಿಮಾನಿಗಳು ಪ್ರಯತ್ನ ಪಡ್ತಾ ಇದ್ದಾರೆ. ಬಹುಶಃ ಪೊಲೀಸರಿಗೆ ಇದರ ಅರಿವಿತ್ತು ಅನ್ಸುತ್ತೆ. ಇದೇ ಕಾರಣಕ್ಕೋಸ್ಕರ ಇಲ್ಲಿಂದ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಒಂದು ಓಪನ್ ಬಸ್ ನಲ್ಲಿ ಮೆರವಣಿಗೆಯನ್ನ ಮಾಡಬೇಕು, ವಿಕ್ಟರಿ ಪರೇಡ್ ಅನ್ನ ಮಾಡಬೇಕು ಅಂತೇಳಿ ಮೊದಲು ತೀರ್ಮಾನ ಆಗಿತ್ತು. ಆದ್ರೆ RCB ಫ್ಯಾನ್ಸ್ ಅವರ ಜೋಶ್ ಹೇಗಿದೆ ಅಂತಂದ್ರೆ ಸರ್ಕಾರಕ್ಕೂ ಕೂಡ ಇದೆ ಬಿಸಿ ಮುಟ್ಟಿದೆ. ಈ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕೂಡ ಅನಾಹುತ ಆಗಬಾರ್ದು ಅನ್ನುವಂತ ಕಾರಣಕ್ಕೋಸ್ಕರ ಮುನ್ನೆಚ್ಚರಿಕೆ ಕ್ರಮವಾಗಿ ವಿಧಾನಸೌಧದಲ್ಲಿ ಫೆಲಿಸಿಟೇಟ್ ಮಾಡಿದಂತಹ ಅಭಿಮಾನಿಗಳು ಅಥವಾ ಅವರು RCB ತಂಡ ಇಲ್ಲಿಂದ ಬಸ್ಸಿನಲ್ಲಿಯೇ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗುತ್ತೆ. ಹೀಗಾಗಿ ಬಹುಶಃ ಓಪನ್ ಬಸ್ ಮೆರವಣಿಗೆಗೆ ಏನಾದ್ರು ಅವಕಾಶ ಕೊಟ್ಟಿದ್ರೆ ಒಂದೇ ಒಂದು ಹೆಜ್ಜೆ ಕೂಡ ಮೂವ್ ಆಗೋದಕ್ಕೆ ಸಾಧ್ಯ ಇರ್ತಿರ್ಲಿಲ್ವೇನೋ ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿಧಾನಸೌಧ ಮುಂಭಾಗದಲ್ಲಿ ಇರುವಂತಹ ರಸ್ತೆ ಸಂಪೂರ್ಣವಾಗಿ ಕ್ರೌಡ್ ಇಂದ ಫಿಲ್ ಆಗ್ಬಿಟ್ಟಿದೆ. ಈ ರೀತಿಯ ಜೋಶನ ವಿಧಾನಸೌಧ ಹಿಂದೆಂದೂ ಕೂಡ ಕಂಡಿರಲಿಲ್ಲ. ಕೇವಲ ರಾಜಕೀಯ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತವಾಗಿದ್ದಂತ ವಿಧಾನಸೌಧದ ಮುಂಭಾಗ ಮತ್ತು ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ ಇದೀಗ RCB ಜೋಶ್ ನಿಂದ ತುಂಬಿ ಹೋಗಿದೆ. RCBಯ ಬಾವುಟಗಳು ಎಲ್ಲ ಕಡೆ ಹರಡ್ತಾ ಇದ್ದಾವೆ. ಇಲ್ಲಿ ಕೇಳಿ ಬರ್ತಾ ಇದ್ದು RCB ಅನ್ನೋದನ್ನ ಬಿಟ್ರೆ ಬೇರೆ ಏನೂ ಕೂಡ ಕೇಳಿ ಬರ್ತಾ ಇಲ್ಲ. BMTC ಬಸ್ಗಳನ್ನು ಕೂಡ ತಡೆದು BMTC ಬಸ್ಗಳ ಮುಂದೆ ಡ್ಯಾನ್ಸ್ ಮಾಡ್ತಾ ಇರುವಂತಹ ಕ್ರೌಡ್ ಅನ್ನು ಕೂಡ ಗಮನಿಸಬಹುದು. ನಿನ್ನೆ ಕಪ್ ಗೆದ್ದ ತಕ್ಷಣ ಕೂಡ ಬೆಳಗಿನ ಜಾವ 3-4 ಗಂಟೆ ತನಕ ಜೋಶ್ ಅಲ್ಲಿ ಕುಣಿದಾಡಿದಂತ ಸಂಭ್ರಮಿಸಿದಂತ RCB ಅಭಿಮಾನಿಗಳು ಇದೀಗ ವಿಧಾನಸೌಧ ಮುಂದೆ ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ. ಆ ಕ್ರೌಡ್ ಅಲ್ಲಿ ಈಗ ಇನ್ನೂ 1.5 ತಾಸು ಬಾಕಿ ಇದೆ ಅನ್ನುವಾಗ್ಲೇ ಅವರ ಡ್ಯಾನ್ಸ್ ಮುಗಿಲು ಮುಟ್ಟಿದೆ, ಜೋಶ್ ಮುಗಿಲು ಮುಟ್ಟಿದೆ. ಇದನ್ನ ತಮ್ಮ ಕಿಂಗ್ ಕೊಹ್ಲಿ ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ ಗೆ ಬಂದ್ರೆ ಹೇಗೆ ಎನ್ಕರೇಜ್ ಮಾಡಬೇಕು ಅಂತೇಳಿ ಈಗಾಗಲೇ ದೊಡ್ಡ ಮಟ್ಟಿಗಿನ ಜೋಶ್ ನಲ್ಲಿ ಇಲ್ಲಿನ RCB ಫ್ಯಾನ್ಸ್ ಇದ್ದಾರೆ. ಹೀಗಾಗಿ ಈಗ ಕೊನೆ ಕ್ಷಣದ ಎಲ್ಲ ಸಿದ್ಧತೆಗಳು ಕೂಡ ಆಗ್ತಾ ಇದಾವೆ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಬರುವಂತಹ RCB ತಂಡ, ಕಿಂಗ್ ಕೊಹ್ಲಿ ತಂಡ ಅಲ್ಲಿಂದ ನೇರವಾಗಿ ವಿಧಾನಸೌಧಕ್ಕೆ ಬರುತ್ತೆ.